ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ, ನರ್ಸಾಗಿ ಪಾದರಸ ತರ ಓಡಾಡ್ತಾ ಇದ್ದವ್ರು ನೀವು, ಈಗ ನೀವೇ ಪೇಷಂಟ್ ಆಗ್ಬಿಟ್ಟಿದಿರಲ್ಲ, ಏನ್ ಸಮಾಚಾರ? ಅದು ಸ್ವಲ್ಪ BP ಶುಗರು ಹೆಚ್ಚು ಕಡಿಮೆ ಆಗಿದೆ ಡಾಕ್ಟರ್, ಹಾಗಾಗಿ ಅಡ್ಮಿಟ್ ಆದೆ. ಇದ್ರಲ್ಲಿ ಅಡ್ಮಿಟ್ ಆಗುವಂತದ್ದೇನಿದೆ? ಔಷಧಿ ತಗೊಂಡ್ರೆ 2 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಡಾಕ್ಟರ್, ಆದ್ರೆ ಔಷಧಿ ತಗೋಬೇಕಲ್ಲ. ಕ್ಷಮಿಸಿ, ನೀವ್ಯಾರ ಅಂತ ಗೊತ್ತಾಗಿಲ್ಲ. ಡಾಕ್ಟರ್ ಸರ್, ಇವರು ನಮ್ ಬೀಗ್ರು. ಇವರು ಡಾಕ್ಟರ್ ಶೇಖರ್ ಅಂತ. ನಾನ್ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಡಾಕ್ಟ್ರು. ನಮಸ್ತೆ ಸರ್. ನಮಸ್ಕಾರ. ಬೀಗ್ರೆ, ನನ್ನ ಹತ್ರ ಒಂದು ಫೋಟೋ ಸಾಕ್ಷಿ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನ ಇವರೇ ಕೊಟ್ಟಿದ್ದು. ನೀವೇನೋ ಒಳ್ಳೇದನ್ನೇ ಮಾಡಿದ್ರಿ ಡಾಕ್ಟರ್, ಆದ್ರ ಫೋಟೋಯಿಂದ ಇವ್ರಿಗೊಂದಲ್ಲ ಒಂದು ಅನಾಹುತ ಆಗ್ತಾನೆ ಇದೆ. ಇದಾಕೆ ಹೀಗೆ ಹೇಳ್ತಾ ಇದ್ದೀರಾ? ಯಾಕೆ ಆ ಫೋಟೋ ನಿಮ್ ಕೆಲ್ಸಕ್ಕೆ ಬರ್ಲಿಲ್ವಾ? ಅಯ್ಯೋ ಡಾಕ್ಟರ್, ಆ ಫೋಟೋಯಿಂದಾನೇ ಇವತ್ತು ಇವ್ರು ಇಲ್ಲಿಗೆ ಬಂದು ಅಡ್ಮಿಟ್ ಆಗಿರೋದು. ಆ ಫೋಟೋ ಇವ್ರ ಕೈಯಿಂದ ಮಿಸ್ ಆಗಿ ಇವ್ರು ಮತ್ತೆ ಆ ಫೋಟೋನ ಪಡೆಯೋಕ್ ಹೋಗಿ ಆ ಮನೆಹಾಳರು ಆ ಸಾಕ್ಷಿನ ಹಾಳು ಮಾಡಬೇಕು ಅಂತ ಇವ್ರನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಒಟ್ಟಲ್ಲಿ ಆ ಫೋಟೋಗೋಸ್ಕರ ಪಡಬಾರ್ದ ಕಷ್ಟ ಎಲ್ಲ ಪಟ್ಟಿದ್ದಾರೆ. ಅಯ್ಯೋ, ಆ ಫೋಟೋಯಿಂದ ಇಷ್ಟೆಲ್ಲ ಆಯ್ತಾ? ಅಲ್ಲ ಭಾಗ್ಯಮ್ಮನವ್ರೆ, ನನ್ಗೊಂದು ಫೋನ್ ಮಾಡಿದ್ರೆ ನಾನೇ ನಿಮ್ಗೆ ಇನ್ನೊಂದು ಕಾಪಿ ಕೊಡ್ತೀನಲ್ಲ. ಅಲ್ಲ ಡಾಕ್ಟರ್, ನಿಮ್ಮ ಹತ್ರ ಇದ್ದಿದ್ದು ಒಂದೇ ಕಾಪಿ ಅಂತ ಹೇಳಿದ್ರಿ, ಇನ್ನೊಂದು ಕಾಪಿನ ಎಲ್ಲಿಂದ ತಂದು ಕೊಡ್ತಿದ್ರಿ? ಆ ಕಂಪ್ಲೇಂಟ್ ಲೆಟರ್ ಜೊತೆಗೆ ಆ ಫೋಟೋನೂ ಕೊಟ್ಟಿದೆ. ನಿಮ್ಗೆ ಹೇಳೋದು ಮರ್ತೋಗಿತ್ತು. ಮತ್ತೆ ನೀವು ನನಗೆ ಫೋನ್ ಮಾಡಲಿಲ್ವಲ್ಲ, ಅದಕ್ಕೆ ಎಲ್ಲ ಸರಿ ಹೋಗಿತ್ತೇನೋ ಅಂತ ತಿಳ್ಕೊಂಡಿದ್ದೆ. ಒಂದು ಫೋನಿಂದ ಆಗೋ ಕೆಲಸಕ್ಕೆ ನೀವು ಇಷ್ಟೊಂದು ರಂಪಾಟ ಮಾಡ್ಕೊಂಡಿದ್ದೀರಲ್ಲ, ಛೇ. ಡಾಕ್ಟ್ರೆ, ನೀವು ಹೇಳ್ತಿರೋದು ನಿಜನಾ? ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೊಂದು ಕಾಪಿ ಇದೆಯಾ? ಖಂಡಿತ ಇದೆ ಭಾಗ್ಯಮ್ಮನವ್ರೆ. ಚಿತ್ರದುರ್ಗ ಸ್ಟೇಷನ್ ಅಲ್ಲಿ ನಾನೇ ಹೋಗಿ ಕೊಟ್ಟಿದ್ದೀನಿ. ಯಾವುದಕ್ಕೂ ಒಂದ್ಸಲ ವಿಚಾರಿಸೋಣ, ಏನಂತೀರಾ? ಡಾಕ್ಟರ್, ಎಂತ ಸಂತೋಷದ ವಿಚಾರ ಹೇಳಿದ್ರಿ ನೀವು. ಆ ದೇವ್ರೆ ನಿಮ್ಮನ್ನ ಇಲ್ಲಿ ಕಳ್ಸಿತಾನೆ ಅಂತ ಅನ್ಸುತ್ತೆ. ಬೀಗ್ರೆ, ಕೇಳಿದ್ರ? ನಮ್ ಸಾಕ್ಷಿ ಇನ್ನೂ ಜೀವಂತವಾಗಿದೆ ಅಂತೆ. ಒಟ್ನಲ್ಲಿ ನಮ್ಮ ಅಳಿಯಂದ್ರೆ ಹೇಳಿದ್ದು ಸುಳ್ಳಾಗ್ಲಿಲ್ಲ. ಸತ್ಯನ ಯಾರು ಸಾಯಿಸಕ್ಕಾಗಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಮೊದಲು ಈ ವಿಷಯನ ನಮ್ಮ ಅಳಿಯಂದ್ರಿಗೆ ತಿಳಿಸ್ಬೇಕು. ಇಲ್ಲ ಬೀಗ್ರೆ, ಹಾಗೆ ಮಾಡಬೇಡಿ. ಮೊದಲು ಅದು ಸಿಗುತ್ತೋ ಇಲ್ಲೋ ಅಂತ ಖುದ್ದಾಗಿ ಹೋಗಿ ನೋಡೋಣ. ವಿಷಯ ಅವನಿಗೆ ಗೊತ್ತಾಗಿ ಅದು ಬೇರೆಯವ್ರ ಕಿವಿಗೆ ಬಿದ್ದು ಕೆಲಸ ಎಲ್ಲ ಕೆಡೋದಕ್ಕಿಂತ ಮುಂಚೆ ನಾವೇ ಹೋಗಿ ಆ ಸಾಕ್ಷಿ ತಗೊಂಡು ಬರೋಣ. ಮೊದಲೇ ಮನೆಯಲ್ಲಿ ಯಜಮಾನ್ರ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಿದ್ದ. ಅವನಿಗೆ ಯಾಕೆ ನಾವು ತೊಂದರೆ ಕೊಡಬೇಕು? ಅದು ಹಾಗಲ್ಲ ಬಿಕ್ತಿಯಮ್ಮ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಬೀಗ್ರೆ, ಈ ವಿಚಾರನ ಆದಷ್ಟು ಗೌಪ್ಯವಾಗಿಡೋದು ಒಳ್ಳೇದು ಅಂತ ಅನ್ಸುತ್ತೆ. ಆ ದೇವರು ನಮಗೆ ಕೊಟ್ಟಿರೋ ಕೊನೆ ಅವಕಾಶ ಇದು. ಇದು ಮತ್ತೆ ನಮ್ಮ ಕೈ ತಪ್ಪಿ ಹೋಗಲ್ಲ ಅನ್ನೋ ಭರವಸೆಲೆ ಹೇಳ್ತಾ ಇದ್ದೀನಿ. ನನ್ನ ನಂಬಿ. ಆಯ್ತು, ಇಷ್ಟೆಲ್ಲ ನಡೆದ್ರು ಆ ನಂಬಿಕೆ ನಿಮ್ಗೆ ಇನ್ನೂ ಇದೆ ಅನ್ನೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ. ಡಾಕ್ಟ್ರೆ, ಇವರು ಡಿಸ್ಚಾರ್ಜ್ ಆದ ತಕ್ಷಣ ನಿಮ್ಮ ಊರಿಗೆ ಬರ್ತೀವಿ. ಅಲ್ಲಿವರೆಗೂ ಈ ವಿಷಯ ಅವ್ರು ಹೇಳ್ದಾಗೆ ಗೌಪ್ಯವಾಗೇ ಇರಲಿ. ಖಂಡಿತ ಸರ್, ಯಾರಿಗೂ ಹೇಳಲ್ಲ. ಮೊದಲು ಆರೋಗ್ಯ ನೋಡ್ಕೊಳ್ಳಿ ಭಾಗ್ಯಮ್ಮನವರೇ. ಆ ಸಾಕ್ಷಿ ಎಲ್ಲೂ ಹೋಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ, ತುಂಬಾ ಥ್ಯಾಂಕ್ಸ್. ಗೋಪಾಲ, 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 ಗೋಪಾಲ. ಏ ಗೋಪಾಲ, ನಾಗೇಂದ್ರ ಮನೇಲಿಲ್ಲ. ನೀನು ರೈಸ್ ಮಿಲ್ಗೆ ಹೋಗಿ ಲೆಕ್ಕಪತ್ರ ತಗೊಂಡು ನಾಗಲಕ್ಷ್ಮಿ ಕೈ ತಂದ್ಕೊಡು. ಏ ಗೋಪಾಲ, ನಿನಗೆ ಹೇಳ್ತಾ ಇರೋದು. ಎಲ್ಲ ಇವನ ಇಷ್ಟೆಲ್ಲ ಹೇಳಿದ್ರು ಕಿವುಡಂತರ ಕೂತ ಇದ್ದಾನಲ್ಲ. ಏ ಗೋಪಾಲ, ಏ ಗೋಪಾಲ. ಅಯ್ಯೋ ಯಜಮಾನ್ರೆ, ನಾನು. ನೀನೇನೋ ಕೃಷ್ಣ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಗೋಪಾಲ ಇಲ್ಲೋ? ಗೋಪಾಲ, ಏ ಗೋಪಾಲ. ಏಯ್, ಏನೋ ಮಾಡ್ತಿದ್ಯಾ ಹೊರಗೆ? ಅದು ಬೀಡಿ ಸೆಟ್, ಬೀಡಿ ಸೆಟ್ ಅವ್ರನ್ನ ಓಡಿಸ್ತಾ ಇದ್ದೆ. ಏ ಗೋಪಾಲ, ರೈಸ್ ಮಿಲ್ಗೆ ಹೋಗಿ ಲೆಕ್ಕ ಪುಸ್ತಕ ತರ್ಬೇಕಾಗಿತ್ತಲ್ವಾ? ಅಷ್ಟೇ ತಾನೇ, ಹಿಂಗೋಗಿದ್ದು ಹಿಂಗೆ ತಂದ್ಬಿಡ್ತೀನಿ ರೀ ಯಜಮಾನ್ರೆ. ಏಯ್ ನಿಂತ್ಕೊಳ್ಳೋ. ಅಬ್ಬ, ಕೃಷ್ಣ ಯಾಕೋ ನಿನ್ ಬಟ್ಟೆ ಹಾಕೊಂಡಿದ್ದಾನೆ?
ಹಾ ಹೌದಲ್ವಾ? ಲೇ ಕೃಷ್ಣ, ನನ್ನ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ಅಯ್ಯೋ ಗೋಪಾಲಣ್ಣ, ಮರ್ತು ಬಿಟ್ರಾ? ಯಜಮಾನ್ರೆ, ನನ್ನ ಹತ್ರ ಹಾಕೊಡೋದಕ್ಕೆ ಬೇರೆ ಬಟ್ಟೆ ಇಲ್ಲ, ಅದಕ್ಕೆ ಗೋಪಾಲಣ್ಣನೇ ಕೊಟ್ಟಿದ್ದು. ಹಾ ಆ, ಅಮ್, ಏನೋ ಕೃಷ್ಣ, ನಿನ್ಗೆ ಹಾಕೊಳ್ಳಕ್ಕೆ ಬಟ್ಟೆನೇ ಇಲ್ವಾ? ಇಲ್ಲ ಯಜಮಾನ್ರೆ. ಏನು, ನಿನಗೆ ಬೇರೆ ಬಟ್ಟೆನೇ ಇಲ್ವಾ? ರುಕ್ಮಿಣಿ, ರುಕ್ಮಿಣಿ! ಏನ್ ತಾತ? ಅಲ್ಲಮ್ಮ, ಕೃಷ್ಣನ ಪೂರ್ಣ ಜವಾಬ್ದಾರಿ ನೀನೇ ತಗೋಬೇಕು ಅಂತ ಹೇಳಿರ್ಲಿಲ್ವಾ? ಅವನ್ಗೇನು ಬೇಕು ಬೇಡ ಅನ್ನೋದು ವಿಚಾರಿಸ್ಕೊಳ್ಳೋದು ನಿನ್ ಕೆಲ್ಸ ಅಲ್ವಾ? ನೋಡು ಅವನ ಅವತಾರ ಹೇಗಿದೆ ಅಂತ. ಅವನು ಬಂದಾಗಿಂದ ನೀನ್ ಅವನ್ಗೆ ಬೇರೆ ಬಟ್ಟೆನೇ ಕೊಡ್ಸಿಲ್ವಂತಲ್ಲ, ಯಾಕೆ? ನಾನೇನು ಹೇಳಲಿಲ್ಲ. ಆ? ಕೃಷ್ಣ, ನೀನೇನು ಹೇಳ್ದೆ ಹೋದ್ರು ತಂದು ಕೊಡ್ಬೇಕಾಗಿರೋದು ಇವಳ ಕರ್ತವ್ಯ ಕಣಪ್ಪ. ಅಲ್ಲಮ್ಮ ರುಕ್ಮಿಣಿ, ನಿನ್ನಿಂದ ಅವನಿಗೆಂತ ಪರಿಸ್ಥಿತಿ ಬಂದಿದೆ ನೋಡು. ಅವನಿಲ್ಲಿ ಇರೋವರೆಗೂ ಅವನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಲ್ವೇನಮ್ಮ? ಅವನಿಗೇನ್ ಕಮ್ಮಿ ಮಾಡಿದೀವಿ ತಾತ? ಇರೋದಕ್ ಜಾಗ ಕೊಟ್ಟಿದೀವಿ, 3 ಹೊತ್ತು ಊಟ ಹಾಕ್ತಾ ಆ, ಇದೀವಿ. ಸಂಬಳ ಅವ್ನು ಕೊಟ್ಟಿಲ್ಲ ಅಲ್ವಾ? ಸಂಬಳ ಯಾಕೆ ಕೊಡ್ಬೇಕು ತಾತ? ಮತ್ತೆ ಒಳ್ಳೆ ಮನೆ ಕೆಲ್ಸದವ್ರಿಗೆ ಅನುಕೂಲ ಮಾಡ್ಕೊಟ್ಟಂಗೆ ಹೇಳ್ತಾ ಇದೆಯಲ್ಲಮ್ಮ. ಅವನು ಈ ಮನೆ ಅತಿಥಿ, ಅವನು ಯಾರು ಅಂತ ಅವನೇ ಮರ್ತು ಹೋಗಿದ್ದಾನೆ. ಅವನ ಕೈಲಿ ಹೋಗಿ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇದೆಯಲ್ಲ, ಪಾಪ ಅವನು ಎಷ್ಟು ನೊಂದ್ಕೊಂಡಿರ್ತಾನೆ. ಅಯ್ಯೋ ಯಜಮಾನ್ರೆ, ನಾನು ಬರೀ ಟೈಮ್ ಪಾಸಿಗೆ ಕೆಲಸ ಮಾಡ್ತಿರೋದು. ನೀನೇನು ಕೆಲಸ ಮಾಡ್ಬೇಕಾಗಿಲ್ಲಪ್ಪ. ನಿನ್ಗೆ ಏನೇನು ಬೇಕು ಅನ್ನೋದನ್ನ ರುಕ್ಮಿಣಿಗೆ ಹೇಳು, ಅವಳೆಲ್ಲ ತಂದು ನಿನಗೆ ಕೊಡ್ತಾಳೆ, ಆಯ್ತಾ? ಏನಮ್ಮ ರುಕ್ಮಿಣಿ? ಸರಿ ತಾತ, ನಾ. ಸರಿ ಹ್ಮ್. ಆಯ್ತು. ದಾರಿ ಬಿಡು. ಇನ್ನೇನಪ್ಪ ಕೃಷ್ಣ, ಯಜಮಾನ್ರು ಒಪ್ಕೊಂಡು ಆಯ್ತಲ್ಲ, ನಿನ್ ಡಿಮ್ಯಾಂಡ್ ಏನಿದೆಯೋ ಹೇಳ್ಬಿಡು. ನನಗೆ ಅಂಡರ್ವೇರ್ ಬೇಕು.